ಹಲೋ ಫ್ರೆಂಡ್ಸ್, ಈ ಗುಟ್ಕಾ ನಿಷೇಧ ಮತ್ತೆ ಅಡಿಕೆ ಬೆಲೆ ಕನ್ಫ್ಯೂಷನ್ಗೆ ಇನ್ನೂ ತೆರೆ ಬಿದ್ದಿಲ್ಲ. ಆಮ್, ಆಗಸ್ಟ್ 10ಕ್ಕೆ ಬಂದಿದ್ದ ವರದಿ ಪ್ರಕಾರ ಕರ್ನಾಟಕ ಗವರ್ನಮೆಂಟ್ ಅಡಿಕೆ ಬೆಳೆಗಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿತ್ತು. ಅದೇನಂದ್ರೆ ಗುಟ್ಕಾನ ಬ್ಯಾನ್ ಮಾಡ್ತಾ ಇದೀವಿ, ಹಾಗೆ ಯಾವುದೇ ಪಾನ್ ಮಸಾಲ ತಂಬಾಕಿರೋದನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ. ಸೊ ಇದರಿಂದ ಅಡಿಕೆ ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಡ್ರಾಪ್ ಆಗ್ತಾ ಬಂತು, ಅಡಿಕೆ ಬೆಳೆಗಾರರಿಗೆ ತುಂಬಾ ತೊಂದರೆ ಆಗ್ತಾ ಬಂತು. ಹಾಗೆ ಅವರ ಮೈಂಡ್ ಅಲ್ಲಿ ಇವತ್ತು ಒಂದು ಕ್ವಶನ್ ಇರೋದೇನು ಅಂದ್ರೆ ಮುಂದಿನ ಫ್ಯೂಚರ್ ಏನು ಅಡಿಕೆಗೆ ಅಂತ. ಸೊ ಇವಾಗ ನೋಡೋದಾದ್ರೆ 10ನೇ ತಾರೀಕು ಆದೇಶ ಬಂದಾದ್ಮೇಲೆ 14ನೇ ತಾರೀಕು ಇನ್ನೊಂದು ನ್ಯೂಸ್ ಓಡಾಡುತ್ತೆ. ಏನು ಅಂದ್ರೆ ಕರ್ನಾಟಕ ಗವರ್ನಮೆಂಟ್ ತಿರ್ಗಾ ಈ ಡಿಸಿಷನ್ ನ ರಿವ್ಯೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದನ್ನ ವಾಪಸ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋನು ಹಾಕಿದೆ. ಆದ್ರೆ ಅದಾದ್ಮೇಲೆ ಹೆಲ್ತ್ ಮಿನಿಸ್ಟ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾವು ನಿಷೇಧನ ವಾಪಸ್ ತಗೋತಾ ಇಲ್ಲ, ಗುಡ್ಕಾ ಜನರ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ, ಅದನ್ನ ಕಂಟಿನ್ಯೂ ಮಾಡ್ತೀವಿ, ಬ್ಯಾನ್ ಆಗೇ ಇರುತ್ತೆ ಅಂತ. ಸೊ ಈಗ ಈ ಬ್ಯಾನ್ ಕಂಟಿನ್ಯೂ ಆಗೋದ್ರಿಂದ ಅಡಿಕೆ ಬೆಳೆಗಾರರಿಗೆ ಏನಾಗುತ್ತೆ, ಸೊ ಮುಂದಿನ ಅವ್ರ ಭವಿಷ್ಯಕ್ಕೆ ಏನಾಗ್ಬೋದು, ಈ ಅಡಿಕೆ ಗುಡ್ಕಾ ಬ್ಯಾನ್ ಇಂದ ಪ್ರೈಸಸ್ ಡ್ರಾಪ್ ಆಗುತ್ತಾ ಇಲ್ಲ ಹಾಗೆ ಮುಂದುವರಿತಾ? ಯಾಕೆಂದ್ರೆ ಅಡಿಕೆ ಬರೀ ಗುಡ್ಕಾಗೋಸ್ಕರ ಕೊಡಲ್ಲ, ಬೇರೆ ಬೇರೆ ಪದಾರ್ಥಕ್ಕೆ ಅಥವಾ ಎಲೆ ಅಡಿಕೆಗಾಗ್ಲಿ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಡಿಕೆನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಡಿಕೆ ಗುಡ್ಕಾ ಬ್ಯಾನ್ ಆಗಿರೋದ್ರಿಂದ ಪ್ರೈಸಸ್ ಡ್ರಾಪ್ ಆಗುತ್ತಾ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗುತ್ತಾ, ಅಥವಾ ಇದರಿಂದ ತುಂಬಾ ಏನೇ ಇಂಪ್ಯಾಕ್ಟ್ ಆಗಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.